ಕರ್ತಗುರು ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ನಾವು ಹಿಂದಿನ ಕ್ಲಾಸಲ್ಲಿ ಏನ್ ಮಾಡಿದ್ವಿ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಈಗೇನ್ ಮಾಡೋನು, ಈಗೇನ್ ನಾವು 4 ಟೈಪ್ಸ್ ಆಫ್ ಟೆನ್ಸಸ್ ಅನ್ನ ಕಲ್ತ್ವಲ್ಲ, ಸೊ ಅದ್ರೊಳಗ ಕೆಲವೊಂದಿಷ್ಟು ಟೆಸ್ಟ್ ಗಳನ್ನ ಮಾಡ್ಕೊಂತ ಬರೋಣ. ಅಂದ್ರೆ ನಾವು ಕಲ್ತೇವೋ ಇಲ್ಲೋ, ನಮಗ್ ಗೊತ್ತಾಗೈತೋ ಇಲ್ಲೋ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಒಂದು ಸಣ್ಣ ಟೆಸ್ಟ್. ಆಸ್ ಯೂಶುವಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ ಹೆಂಗ್ ಮಾಡಿದ್ವಲ್ಲ, ಹಂಗೂ ಫ್ಯೂಚರ್ ಟೆನ್ಸ್ ಅಲ್ಲಿ ಈಗ ಏನ್ ಮಾಡೋನು, ಐಡೆಂಟಿಫೈ ಆಸ್ ಯೂಶುವಲ್. ಫಸ್ಟ್ ಐಡೆಂಟಿಫೈ ಟೆನ್ಸ್ ಇಂದ ಸ್ಟಾರ್ಟ್ ಮಾಡಿ ಫಿಲ್ ಇನ್ ದ ಬ್ಲಾಂಕ್ಸ್ ಅವ್ ಮುಂದೆ ಯಾವ್ಯಾವ ಅದಾವಲ್ಲ ಅವ್ನು ಟೆಸ್ಟ್ ಮಾಡ್ಕೊಂತ ಹೋಗೋಣ ಅಂತ. ಸೊ ನಿಮ್ಗೆ ಆಸ್ ಯೂಶುವಲ್ ನಾ ಒಂದ್ 2 ನಿಮಿಷ ಸೈಡ್ ಸೇರಿದ್ದೀನಿ, ವಿಡಿಯೋ ಪಾಸ್ ಮಾಡ್ಕೋರಿ. ನಿಮ್ಗೊಂದ್ 4 ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟೇನಿ. ಅದು ಯಾವ ಯಾವ ಇದ್ರೊಳಗ ಅದಾವೋ, ಯಾವ ಟೆನ್ಸ್ ಒಳಗ ಫ್ಯೂಚರ್ ಸಿಂಪಲ್ ಫ್ಯೂಚರ್ ಒಳಗ ಅದಾವೋ, ಫ್ಯೂಚರ್ ಕಂಟಿನ್ಯೂ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇವ್ 4 ಯಾವ್ಯಾವ ಅದಾವ ಅಂತಂದ್ ನೀವು ಐಡೆಂಟಿಫೈ ಮಾಡ್ರಿ. ನಿಮ್ ವಿಡಿಯೋ ಪಾಸ್ ಮಾಡ್ಕೊಂಡು ಐಡೆಂಟಿಫೈ ಮಾಡಿರಿ ಅಂತ ಭಾವಿಸ್ತಾ ಈಗ ನಾನು ಒಂದೊಂದು ಆನ್ಸರ್ ಬರ್ಕೊಂತ ಹೋಗ್ತಾನೆ. ಅವು ಕರೆಕ್ಟ್ ಅದಾವೋ ಇಲ್ಲೋ ಅಂತ ನೋಡ್ಕೊಂತ ಹೋಗ್ರಿ. ಒಂದೇದು, ಶಿ ವಿಲ್ ಬಿ ಸ್ಟಡಿಂಗ್ ಎಟ್ 8 PM. ಇದೇನಕತಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಯಾಕಂದ್ರ V1 ಪ್ಲಸ್ ING ಐತಿ, ಹೌದಾ? ಆಕಿ ಯಾವಾಗ ಓದ್ಕೊಂತಾಳ, 8 ಗಂಟೆಗೆ ಓದ್ಕೊಂತಾಳ. ಆಕಿ ಸದ್ಯ ಓದ್ಕೊಂಡಿಲ್ಲ. ನೆಕ್ಸ್ಟ್ ಒನ್, he will have been working here for 5 years by the next month. ಇಲ್ಲಿ ನೋಡಿದ್ರೆ ಲೆಕ್ಕ ಬರ್ತದೆ, ಹೌದಾ? have ಪ್ಲಸ್ been ಪ್ಲಸ್ V1 ಪ್ಲಸ್ ING ಏನಾಗ್ತಿದು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಯ್ತು. ಯಾಕ? ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಬೈ ನೆಕ್ಸ್ಟ್ ಮಂತ್, ಮುಂದಿನ ತಿಂಗಳ ಏನಾಕತಿ 5 ವರ್ಷ ಕಂಪ್ಲೀಟ್ ಆಕತಿ. ಈಗ ಸದ್ಯ ಆಗ್ಯದನು ಇಲ್ಲ. ಹಂಗಾಗಿ ನಾವ್ ಇದನ್ನ ಎಲ್ಲಿ ಯೂಸ್ ಮಾಡ್ತೇವೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. ನೆಕ್ಸ್ಟ್, ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ಇದೇನೋ ಸಿಂಪಲ್ ಫ್ಯೂಚರ್ ಟೆನ್ಸ್. ದೇ ವಿಲ್ ಹ್ಯಾವ್ ಫಿನಿಶ್ಡ್ ದ ವರ್ಕ್ ಬೈ ನೆಕ್ಸ್ಟ್ ವೀಕ್. ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಹ್ಯಾವ್ ಫಿನಿಶ್ಡ್ V3. ಇದೇನು ಹೆಲ್ಪಿಂಗ್ ವರ್ಬ್. ಇಲ್ಲೇ ಹ್ಯಾವ್ ಬೀನ್ ಅಂತ ಬಂದಿದ್ದೇನಕ್ಕಿತ್ತು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಕ್ಕಿತ್ತು. ನೆಕ್ಸ್ಟ್ ಏನು, ಫಿಲ್ ಇನ್ ದ ಬ್ಲಾಂಕ್ಸ್. ನಮ್ಮ ಸೆಕೆಂಡ್ ಪಾರ್ಟ್ ಏನ, ಟೆಸ್ಟ್ ಇನ್ ದ ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ನಿಮ್ಮಿದಿಗೆ 4 ಫಿಲ್ ಇನ್ ದ ಬ್ಲಾಂಕ್ಸ್ ಅದಾವು. ವಿಡಿಯೋ ಪಾಸ್ ಮಾಡ್ಕೋರಿ, ಅದಕ್ಕೆ ಆನ್ಸರ್ ಅಲ್ಲಿ ಬರೀರಿ. ಅದಾದ್ಮೇಲೆ ಆನ್ಸರ್ ಹೇಳ್ತೇನೆ ಒಂದ್ 5 ನಿಮಿಷ ಬಿಟ್ಟು. ಅದು ಕರೆಕ್ಟ್ ಐತಿಲ್ಲ ಚೆಕ್ ಮಾಡ್ಕೊಂಡ್ಬಿಡ್ರಿ. ಈಗ ಆನ್ಸರ್ ಅನ್ನು 1 by 1 ಬರಕ್ ಸ್ಟಾರ್ಟ್ ಮಾಡ್ತಾನೆ. ಕರೆಕ್ಟ್ ಐತಿಲ್ಲ ಅಂತಂದ್ರೆ ಚೆಕ್ ಮಾಡ್ಕೊಂಡ್ಬಿಡ್ರಿ. ಒಂದೇದೇನು, ಶಿ ಡ್ಯಾಶ್ ಟ್ರಾವೆಲ್ ಟು ಡೆಲ್ಲಿ ನೆಕ್ಸ್ಟ್ ಮಂತ್. ಅಂದ್ರೇನು, ಅಕ್ಕಿ ಮುಂದಿನ ತಿಂಗಳು ಡೆಲ್ಲಿಗೆ ಹೊಕ್ಕಾಳ. ಈಗ ಹೋಗ್ಯಾಳನು ಇಲ್ಲ, ಹೊಂಟಾಳನು ಇಲ್ಲ, ಮುಂದೆ ಏನ್ ಮಾಡ್ತಾಳ, ಹೊಕ್ಕಾಳ. ಸೊ ಅದಕ್ಕೆ ಏನ್ ಬರ್ತೈತಿ, ಹೆಲ್ಪಿಂಗ್ ವರ್ಬ್ ವಿಲ್ ಅಂತ ಬರ್ತೈತಿ. ನೆಕ್ಸ್ಟ್ ಒನ್, ದೇ ಡ್ಯಾಶ್ ವಾಚ್ ಅಂತ ಹೆಲ್ಪ್ ನಿಮ್ಗ ಕ್ಲೂ ಕೊಟ್ಟಾನವ. ಟಿವಿ ಎಟ್ ದಿಸ್ ಟೈಮ್ ಟುಮಾರೋ ಅಂದ್ರ ದೇ ವಿಲ್ ಬಿ ವಾಚಿಂಗ್ ಟಿವಿ ಎಟ್ ದಿಸ್ ಟೈಮ್ ಟುಮಾರೋ. ಅವ್ರ ಏನ್ ಮಾಡತ್ತಾರ, ನಾಳೆ ಈ ಟೈಮ್ ಒಳಗ ಅವರು ಟಿವಿಯನ್ನ ನೋಡ್ತಿರ್ತಾರ ಅಂತ ಹೇಳಕತ್ತಾರ. ಸೊ ಇದೇನು ಸಿಂಪಲ್ ಫ್ಯೂಚರ್, ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಬರ್ತೈತಿ. ನೆಕ್ಸ್ಟ್ ಒನ್ ಏನು, ವಿ ಡ್ಯಾಶ್ ಕಂಪ್ಲೀಟ್ ದ ಪ್ರಾಜೆಕ್ಟ್ ಬಿಫೋರ್ ಡೆಡ್ ಲೈನ್. ಸೊ ವಿ ವಿಲ್ ಹ್ಯಾವ್ ಕಂಪ್ಲೀಟೆಡ್. ಯಾಕಂದ್ರೆ ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಹಂಗಾಗಿ ಹೆಲ್ಪಿಂಗ್ ವರ್ಬ್ ಏನ್ ಬಂದತಿ, ವಿಲ್ ಹ್ಯಾವ್ ಬಂದತಿ ಪ್ಲಸ್ V3 ಫಾರ್ಮ್. ಇದು V1 ಪ್ಲಸ್ ING. ಯಾಕಂದ್ರೆ ಇದು ಕಂಟಿನ್ಯೂಸ್ ಟೆನ್ಸ್ ಒಳಗ ಐತಿ. ಸೊ ಇವ್ರೇನ್ ಹೇಳ್ತಾರ, ವಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಬಿಫೋರ್ ದ ಡೆಡ್ ಲೈನ್. ಅಂದ್ರ ನಮ್ದೇನು ಒಂದು ಟೈಮ್ ಕೊಟ್ಟಿರ್ತಾರಲ್ಲ, ಆ ಟೈಮ್ ಒಳಗ ನಾವ್ ಏನ್ ಮಾಡ್ತೇವೆ, ಡೆಡ್ ಲೈನ್ ಟೈಮ್ ಮುಂಚೆನ ನಮ್ ಪ್ರಾಜೆಕ್ಟ್ ಅನ್ನ ನಾವು ಕಂಪ್ಲೀಟ್ ಮಾಡ್ಕೊಂತೇವೆ ಅಂತ ಹೇಳಕತ್ತಾರ.
ಸೊ ನೆಕ್ಸ್ಟ್ ಒನ್ ಐ ವರ್ಕ್ ಹೆಲ್ಪಿಗೆ ಕೊಟ್ಟಣ ಫಾರ್ 3 hours by 9 PM. ಇಲ್ಲೇ ಐ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ 3 hours by 9 PM. ಅಂದ್ರ ನಾನು 9 ಗಂಟೆ ಒಳಗಡೆ 3 ತಾಸು ಕೆಲಸ ಮಾಡಿರ್ತೇನೆ ಅಂದ್ರೆ ಅವನಿಗೆ ಕೆಲಸ ಮಾಡಿಲ್ಲ, ಮುಂದೆ ಮಾಡ್ತಾನ. ಅದಕ್ಕೂ ಒಂದು ಡೆಡ್ ಲೈನ್ ಕೊಟ್ಟರು ಅವ್ರು, ಏನು 9 ಗಂಟೆ ಒಳಗ. ಈಗ ಫಾರ್ ಎಕ್ಸಾಂಪಲ್ ಅವ ಸಂಜೆ 6 ಕೆಲಸ ಮಾಡೋದಾನ, ನಮ್ ಜೋಡಿ ಮಧ್ಯಾಹ್ನ 3 ಗಂಟೆಗೆ ಮಾತಾಡಕತ್ತಾನವ. ನಾ 6 ಗಂಟೆ ದೋಸ್ತ, ನಾ 9 ಗಂಟೆ ಹೆಚ್ಚು ಕಡಿಮೆ 3 ತಾಸು ಕೆಲಸ ಮಾಡಿಬಿಟ್ಟಿರ್ತಾನೆ ಅಂತಂದು. ಅದೇ ಇಲ್ಲಿ ಬರ್ತೈತಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಬರ್ತೈತಿ. ಸೊ ಈ ರೀತಿಯಾದಂತ ಫಿಲ್ ಇನ್ ದ ಬ್ಲಾಂಕ್ಸ್ ನಮ್ದು ಇದಿತ್ತು. ಸೊ ಇದ್ರೊಳಗೆ ಯಾರು ಎಷ್ಟು ಕರೆಕ್ಟ್ ಮಾಡಿರಿ ಅಂತ ನೀವ ನೋಡ್ಕೊರಿ ಅಂತ ಹೇಳ್ತಾ ನೆಕ್ಸ್ಟ್ ಸೆಕ್ಷನ್ ಗೆ ಹೋಗೋಣ ಅಂತ. ಪಾರ್ಟ್ 3 ಏನು, ನೆಗೆಟಿವ್ ಸೆಂಟೆನ್ಸಸ್ ಫಾರ್ಮೇಶನ್ ಮಾಡೋದಿರ್ತೈತಿ. ಸೊ ನೀವು ಮೊದಲಿಗೆ ಒಂದ್ ಸೆಕೆಂಡ್ ವಿಡಿಯೋ ಪಾಸ್ ಮಾಡಿ ನೀವು ಬರೀರಿ. ನಾನೇನ್ ಪಾಸ್ ಮಾಡಂಗಿಲ್ಲ, ನಾ ಡೈರೆಕ್ಟ್ ಆಗಿ ಬರಿತೇನೆ. ಯಾಕಂದ್ರೆ ಇದಕ್ಕೆ ನಿಮ್ಗೆ ಟೈಮ್ ಬಹಳ ಬೇಕಾಗಂಗಿಲ್ಲ, ಅಷ್ಟು ಈಸಿನ ಆಯ್ತು ಅದು. ಸೊ ಮತ್ತೆ ಮಷೀನ್ ತಗೊಳ್ರಿಪ್ಪ, ಅದ ಇನ್ನೊಂದು ಮೂಡವಲ್ರಿ, ಸಮಸ್ಯೆ ಆಗೈತಿ. ಫಸ್ಟ್ ಒನ್ ನೀವು ವಿಡಿಯೋ ಪಾಸ್ ಮಾಡಿರಿ ಅಂತ ಅನ್ಕೊಂಡು ನಾನು ಸ್ಟಾರ್ಟ್ ಮಾಡಕತ್ತೀನಿ. ಸೊ ಐ ವಿಲ್ ನಾಟ್ ಕಾಲ್ ಯು ಟುಮಾರೋ. ಏನಾಗ್ತಿದ್ದೀಗಿಲ್ಲ, ನಾನು ನಿನಗೆ ನಾಳೆ ಬೆಳಿಗ್ಗೆ ಫೋನ್ ಮಾಡ್ತಾನೆ ಅಂತ ಹೇಳಿದವರು ಒಮ್ಮಕ್ಲೆ ಸಡನ್ ಆಗಿ ಏನ್ ಮಾಡಿದ್ರು, ನಾನು ನಿನಗೆ ನಾಳೆ ಕಾಲ್ ಮಾಡಂಗಿಲ್ಲ ಅಂತಂದು ಹೇಳಿದ್ರು. ನೆಗೆಟಿವ್ ಸೆಂಟೆನ್ಸಸ್ ಇನ್ನೊಂದು ಬೆಸ್ಟ್ ಏನಂದ್ರ ಹೆಲ್ಪಿಂಗ್ ಬಾಜು ನಾಟ್ ಹಚ್ಚಿಬಿಟ್ರೆ ಮುಗಿದು ಹೋತ್. ಅದು ಸೆಂಟೆನ್ಸ್ ನೀವೇನ್ ಪಾಸಿಟಿವ್ ಮಾಡಿರ್ತೀರಲ್ಲ ಪೂರಾ ನೆಗೆಟಿವ್ ಆಕತಿ. ಈಗ ಫಾರ್ ಎಕ್ಸಾಂಪಲ್ ಶಿ ವಿಲ್ ಬಿ ಸ್ಲೀಪಿಂಗ್ ಎಟ್ 10 PM ಅಂತ ಐತಿ. ಇದನ್ನ ನೋಡ್ರಿ, ನಾಟ್ ಹಚ್ಚನಿಲ್ಲ ಅಲ್ಲಿ. ಶಿ ವಿಲ್ ನಾಟ್ ಬಿ ಸ್ಲೀಪಿಂಗ್ at 10 PM. Next, they will have completed the task. They will not have completed the task. He will have been reading for 2 hours. He will not have been reading for 2 hours. ನಾಟ್ ಒಂದು ಹಚ್ಚೋದ್ರಿಂದ ಏನಾಗತಿ, ಎಂಟೈರ್ ಪಾಸಿಟಿವ್ ಸೆಂಟೆನ್ಸಸ್ ಡೈರೆಕ್ಟ್ ಆಗಿ ಏನಾಗತಿ ನೆಗೆಟಿವ್ ಸೆಂಟೆನ್ಸಸ್ ಆಗಿ ಕನ್ವರ್ಟ್ ಆಗ್ತಾವ. ಸೊ ಇಲ್ಲಿ ನಾವೇನ್ ನೋಡಿದ್ವಿ, ಒಂದೇದಂತೂ ಹೇಳಿದೆ, ಎರಡನೇದು ನೋಡ್ರಿ, ಶಿ ವಿಲ್ ಬಿ ಸ್ಲೀಪಿಂಗ್ ಎಟ್ 10 PM. ಆಕೆ 10 ಗಂಟೆ ಅಂದ್ರೆ ಮಕ್ಕೊಂಡಿರ್ತಾಳ ಅಂತ ಹೇಳ್ತಾರ. ಇಲ್ಲಿ ನಾಟ್ ಹಚ್ಚಿದ್ರೆ ಆಕೆ ಆ ಟೈಮಿಗೆ ಮಕ್ಕೊಂಡು ಇರಂಗಿಲ್ಲ. ಶಿ ವಿಲ್ ನಾಟ್ ಬಿ ಸ್ಲೀಪಿಂಗ್ ಅಂದ್ರೆ ಆಕೆ ಮಲ್ಗಿರೋದಿಲ್ಲ ಅಂತ ಆಗ್ತದ. ಸೊ ನೆಕ್ಸ್ಟ್, ದೇ ವಿಲ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ಅವ್ರ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾರ ಅಂತ ಐತಿ. ಇದ್ರಾಗ ನಾಟ್ ಹಚ್ಚಿದ್ದಕ್ಕೆ ಸೇಮ್ ಉಳ್ಕಿದ್ ಏನು ಚೇಂಜ್ ಇಲ್ಲ, ಬರೀ ನಾಟ್ ಹಚ್ಚಿದ್ದಕ್ಕ ಅವ್ರು ಕಂಪ್ಲೀಟ್ ಮಾಡಂಗಿಲ್ಲ ಅನ್ನೋಂಗ ಆಗ್ಬಿಡ್ತದ. ಸೊ ನೆಕ್ಸ್ಟ್, he will have been reading for 2 hours. ಅವ 2 ತಾಸು ಓದ್ಕೊಂತಿರ್ತಾನ, ಇಲ್ಲೇ ಓದ್ಕೊಂತಿರಂಗಿಲ್ಲ. ಮಾಡ್ತಾನ ಮಾಡಲ್ಲ ಅನ್ನೋದು ಕೇವಲ ನಾಟ್ ಒಂದು ಹಚ್ಚಿಬಿಟ್ರೆ ನಿಮ್ಗೆ ಏನಾಗ್ತದೆ, ನೆಗೆಟಿವ್ ಸೆಂಟೆನ್ಸಸ್ ಫಾರ್ಮೇಶನ್ ಆಗ್ತತಿ. ಸೊ ನೆಕ್ಸ್ಟ್ ಸೆಕ್ಷನ್ ಏನೈತ ನೋಡ್ಕೊಂಡು ಬಂದ್ಬಿಡೋದಂತ. ನಮ್ಮ ಪಾರ್ಟ್ 4 ಏನಪ್ಪಾ ಅಂತಂದ್ರೆ, ನಿಮ್ಗೆ ಕೆಲವೊಂದಿಷ್ಟು ಸೆಂಟೆನ್ಸ್ ಗಳನ್ನ ನಾನು ಕೊಟ್ಟೇನಿ. ಸೊ ವಿಡಿಯೋ ಪಾಸ್ ಮಾಡ್ಕೊಂಡ್ರೆ ಆ ಸೆಂಟೆನ್ಸ್ ಗಳನ್ನ ಓದ್ರಿ. ಅದಾದ್ಮೇಲೆ ಏನ್ ಮಾಡ್ಬೇಕು, ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಬೇಕು. ಇದೇನೈತಲ್ಲ, ಇದಕ್ಕೆ ಕ್ವಶನ್ ಫ್ರೇಮ್ ಮಾಡುವ ನೀವು ಇಂಟರ್ಪ್ರಿಟೇಟಿವ್ ಸೆಂಟೆನ್ಸಸ್ ಅನ್ನ ರೆಡಿ ಮಾಡ್ಬೇಕು. ಸೊ ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಮಾಡ್ರಿ. ಅಲ್ಲಿ ಮಟ್ಟ ನೀವು ಮಾಡಿದಾದ್ಮೇಲೆ ಮತ್ತೆ ಕಂಟಿನ್ಯೂ ಪ್ಲೇ ಮಾಡಿ ನೋಡ್ರಿ, ಕರೆಕ್ಟ್ ಅದ ಇಲ್ಲ ಅಂತ ನೀವು ಕ್ಲಾರಿಫೈ ಮಾಡ್ಕೊಂಡು ಬಿಡ್ರಿ. ಸೊ ಫಸ್ಟ್ ಒನ್ ಏನು, will you study
ಯು ವಿಲ್ ಸ್ಟಡಿ ಇಂಗ್ಲಿಷ್ ಆಯ್ತಾ. ಸೊ ಇದಿಲ್ ಹೋಗ್ತತಿ ಸಿಂಪಲ್. ಹೆಲ್ಪಿಂಗ್ ವರ್ಬ್ ಏನ್ ಬರ್ತತಿ, ಫಸ್ಟ್ ಬರ್ತತಿ ವಿಲ್ ಯು ಸ್ಟಡಿ ಇಂಗ್ಲಿಷ್. ನೀ ಇಂಗ್ಲಿಷ್ ಓದ್ತಿ ಅಂತಂದು ಇದು ಹೇಳಾಕತ್ತತಿ. ಇದೇನ್ ಹೇಳಾಕತ್ತತಿ, ನೀ ಇಂಗ್ಲಿಷ್ ಓದ್ತೀಯನ ಕ್ವಶನ್ ಮಾರ್ಕ್ ಇಲ್ಲಿ ಬರ್ತದ. ಸೊ ಶಿ ವಿಲ್ ಬಿ ವರ್ಕಿಂಗ್ ಟುಮಾರೋ, ಆಕೆ ನಾಳೆ ಕೆಲಸ ಮಾಡ್ತಾಳ. ಸೇಮ್ ಫಸ್ಟ್ ಹೆಲ್ಪಿಂಗ್ ವರ್ಬ್ ವಿಲ್ ಶಿ ಬಿ ವರ್ಕಿಂಗ್ ಟುಮಾರೋ, ನಾಳೆ ಕೆಲಸ ಮಾಡ್ತಾಳ. ನೆಕ್ಸ್ಟ್ ದೇ ವಿಲ್ ಹ್ಯಾವ್ ಕುಕ್ಡ್ ಡಿನ್ನರ್ ಬೈ 8 PM. ಇದಿಲ್ಲ ಸೇಮ್ ವಿಲ್ ದೇ ಹ್ಯಾವ್ ಕುಕ್ಡ್ ಡಿನ್ನರ್ by 8 PM. ಅವರು 8 ಗಂಟೆ ಒಳಗ ಅಡಿಗೆನ ಊಟದ ರಾತ್ರಿ ಅಡಿಗೆ ಮಾಡಿರ್ತಾರ ಅಂತಂದು ಮೇಲಿನ ಸೆಂಟೆನ್ಸ್ ಹೇಳಾಕತ್ತತಿ. ಸೊ ಕೆಳಗಿನ ಸೆಂಟೆನ್ಸ್ ಏನ್ ಹೇಳಾಕತ್ತತಿ, ರಾತ್ರಿ 8 ಗಂಟೆ ಒಳಗ ಅವರು ಊಟದ ಅಡಿಗೆ ಏನ ರೆಡಿ ಮಾಡ್ತಾರನು ಅಂತ ಕೇಳಾಕತ್ತತಿ. ಸೊ ಕ್ವಶನ್ ಮಾರ್ಕ್. ಹಿ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ಸೊ ಇದೇನು ಫಸ್ಟ್ ಹೆಲ್ಪಿಂಗ್ ವರ್ಬ್ will he have been studying since ಇಲ್ಲೇ ನಾವು ಬೆಳಗ್ಗಿಂದ ಓದ್ಕೊಂತಿರ್ತಾನ ಅಂತ ಹೇಳಕತ್ತತಿ. ಇದೇನ್ ಹೇಳ್ತತಿ, ಬೆಳಗ್ಗಿಂದ ಓದ್ಕೊಂತಿರ್ತಾನು ಅಂದ್ರೆ ಇದು ಡೌಟ್. ಇದೇನು ಇದು, ಹಂಗಾಗಿ ಇದು ಕ್ವಶನ್ ಮಾರ್ಕ್, ಇದು ಕನ್ಫರ್ಮ್ ಇಲ್ಲ, ನನಗೆ ಡೌಟ್ ಐತ್ರಿ ಮೇಲೆ, ಹಂಗಾಗಿ ನಾನು ನಿಮ್ಗೆ ಕ್ವಶನ್ ಮಾಡಾಕತ್ತೀನಿ. ಹಂಗಾಗಿ ಇದೇನಾಗತ್ತೆ, ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಆಗುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಏನೈತೆ ಅಂತಂದು ಒಂದ್ಸತಿ ನೋಡ್ಕೊಂಡು ಬಂದ್ಬಿಡುವ. ನಮ್ಮ ಟೆಸ್ಟಿನ ಪಾರ್ಟ್ 5 ಏನಪ್ಪಾ ಅಂತಂದ್ರ, ನಿಮಗ ಎರಡೆರಡು ಸೆಂಟೆನ್ಸ್ ಕೊಟ್ಟೇನ್ರಿ ನಾನು ಪ್ರತಿಯೊಂದ್ರೊಳಗು. ಅವ್ ಎರಡರೊಳಗೆ ಯಾವ್ದು ಕರೆಕ್ಟ್ ಐತಿ ಅಂತಂದ್ರೆ ನೀವೇನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು. ಸೊ ಆಸ್ ಯೂಶುವಲ್ ಇದಕ್ಕಂತೂ ಏನ್ ಟೈಮ್ ತಗೊಳುದಿಲ್ಲ, ವಿಡಿಯೋ ಪಾಸ್ ಮಾಡ್ರಿ, ಯಾವ್ಯಾವ ಕರೆಕ್ಟ್ ಅದಾವ ನೀವು ನೋಡ್ಕೊರಿ. ಅದಾದ್ಮೇಲೆ ನಾ ಹೇಳ್ತೀನಿ, ನೀವು ಹೇಳಿದ್ದು ಕರೆಕ್ಟ್ ಐತಿಲ್ಲ ಅಂತ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊರಿ. ಸೊ ಫಸ್ಟ್ ಒನ್, ಹಿ ವಿಲ್ ನಾಟ್ ಗೋಸ್ ಟು ಸ್ಕೂಲ್. ಸೇಮ್ ಅದರ್ ಸೆಂಟೆನ್ಸ್, ಹಿ ವಿಲ್ ನಾಟ್ ಗೋ ಟು ಸ್ಕೂಲ್. ಇದ್ರೊಳಗ ಯಾವ್ದು ಕರೆಕ್ಟು, ಇದ್ರೊಳಗ ಹಿ ವಿಲ್ ನಾಟ್ ಗೋ ಟು ಸ್ಕೂಲ್ ಬರ್ತತಿ. ಇಲ್ಲಿ V1 ಅಷ್ಟ ಬರ್ತತಿ. ಇದಕ್ಕ ಎಸ್ ಅಥವಾ ಇ ಎಸ್ ಯಾವ್ದು ಬರುವುದಿಲ್ಲ. ಹಂಗಾಗಿ ಫಸ್ಟ್ ಒಳಗೆ ಯಾವ್ದು ಕರೆಕ್ಟು, ಕೆಳಗಿಂದ ಕರೆಕ್ಟ್. ನೆಕ್ಸ್ಟ್, ಶಿ ವಿಲ್ ಬಿ ಕುಕಿಂಗ್ ಡಿನ್ನರ್. ಶಿ ವಿಲ್ ಬಿ ಕುಕ್ ಡಿನ್ನರ್. ಇದ್ರೊಳಗೆ ಯಾವ್ದು ಕರೆಕ್ಟು, ಇದ್ರೊಳಗ ಫಸ್ಟ್ ಒನ್ ಕರೆಕ್ಟು. ಫಸ್ಟ್ ಒನ್ ಯಾಕೆ ಕರೆಕ್ಟು, ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಒಳಗೈತಿ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮ್ ನಾನು ಆಲ್ರೆಡಿ ಹೇಳೇನಿ, ನೀವು ಒಂದ್ಸತಿ ನೋಟ್ಸ್ ಮಾಡ್ಕೊಂಡಿದ್ರ ಅದ್ರೊಳಗೆ ನೋಡ್ರಿ. ಏನಕತಿ, ಹೆಲ್ಪಿಂಗ್ ವರ್ಬ್ V1 ಪ್ಲಸ್ ING ಫಾರ್ಮ್ ಬರ್ತದ, ಹೌದಾ. V1 ಪ್ಲಸ್ ಸಬ್ಜೆಕ್ಟ್, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್, ಅದಾದ್ಮೇಲೆ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಬರ್ತೈತಿ. ಸೊ ಇಲ್ಲೇ ಕುಕಿಂಗ್ ಐತಿ, ಏನು V1 ಪ್ಲಸ್ ING, ಹೆಲ್ಪಿಂಗ್ ವರ್ಬ್ ಐತಿ. ಸೊ ಇಲ್ಲಿಯೂ ಹೆಲ್ಪಿಂಗ್ ವರ್ಬ್ ಐತಿ, ಸಬ್ಜೆಕ್ಟ್ ಐತಿ, ಎಲ್ಲ ಐತಿ. ಬಟ್ ಇಲ್ಲಿ ಏನೈತಿ, ಕುಕ್ ಅಂತ ಐತಿ. ಸೊ ಅದೇನೋ ತಪ್ಪು, ಅದೇನಾಗಬೇಕಿತ್ತು, ಕುಕಿಂಗ್ ಆಗ್ಬೇಕಿತ್ತು. ನೆಕ್ಸ್ಟ್, ದೇ ವಿಲ್ ಹ್ಯಾವ್ ಫಿನಿಶಸ್ ದ ವರ್ಕ್. ನೆಕ್ಸ್ಟ್, ದೇ ವಿಲ್ ಹ್ಯಾವ್ ಫಿನಿಶ್ಡ್ ದ ವರ್ಕ್. ಸೊ ಇದೇನು ಫ್ಯೂಚರ್ ಪರ್ಫೆಕ್ಟ್. ಫ್ಯೂಚರ್ ಪರ್ಫೆಕ್ಟ್ ಇನ್ ರೂಲ್ ಏನು, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಇಲ್ಲೇ ಗೊತ್ತಾಗ್ಬಿಡ್ತು, ಏನೋ V3 ಬರ್ಬೇಕಿಲ್ಲ. ಈಗ ಇಲ್ಲೇನ್ ಬಂತು, V1 ಪ್ಲಸ್ ಎಸ್ ಬಾರ್ ES. ಇದೇನ್ ಬಂತು, ಇಲ್ಲಿ ಬಂತು. ಸೊ ಆಬ್ವಿಯಸ್ಲಿ ಇದೇನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಗೆ
ತಪ್ಪಾದಂತಹ ಉತ್ತರ ಇದಾದ್ರು. ಸೊ ಕರೆಕ್ಟ್ ಇರೋದು ಯಾವುದು ಇದು. ಸೊ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ V3 ಅದಾದ್ಮೇಲೆ ಆಬ್ಜೆಕ್ಟ್. ನೆಕ್ಸ್ಟ್ I will have been studying for hours. I will have been study for hours. ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಆಸ್ ಯೂಶುವಲ್ ರೂಲ್ಸ್ ಏನು ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಹೌದಾ? ಈಗ ಇಲ್ಲೇ ಇದ್ರ ಪ್ರಕಾರ ಯಾವ್ದೈತಿ? ಸೊ ಫಸ್ಟ್ ಒಂದು ಸಬ್ಜೆಕ್ಟ್ ಐತಿ, ಹೆಲ್ಪಿಂಗ್ ವರ್ಬ್ ಐತಿ, ಇದು ಹೆಲ್ಪಿಂಗ್ ವರ್ಬ್. ಸೊ ಇದಾದ್ಮೇಲೆ ಇದೇನೈತಿ? V1 ಐತಿ, ಇದು ಆಬ್ಜೆಕ್ಟ್. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ V1 ಪ್ಲಸ್ ING ಆಬ್ಜೆಕ್ಟ್. ಈಗ ನೀವ್ ಹೇಳ್ರಿ ಇವೆರಡರೊಳಗೆ ಯಾವ್ದು ಕರೆಕ್ಟ್ ಐತಿ? ಆಸ್ ಪರ್ ರೂಲ್ ಇದೈತೋ ಆಬ್ವಿಯಸ್ಲಿ ಏನೈತಿ? ಫಸ್ಟ್ ಒನ್ ಐತಿ. ಸೊ ಹಿಂಗ ನೀವು ಫಾರ್ಮುಲಾ ಒಂದು ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿದ್ಬಿಟ್ರ ಇದು ಯಾವ ಟೆನ್ಸ್ ಒಳಗೆ ಐ ಮೀನ್ ಇದು ಕರೆಕ್ಟ್ ಸೆಂಟೆನ್ಸ್ ಹೌದೋ ಅಲ್ಲೋ, ಫ್ಯೂಚರ್ ಕಂಟಿನ್ಯೂಸ್ ಇನ್ ಕರೆಕ್ಟ್ ಹೌದೋ ಅಲ್ಲೋ, ಫ್ಯೂಚರ್ ಪರ್ಫೆಕ್ಟ್ ಇನ್ ಹೌದೋ ಅಲ್ಲೋ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇನ್ ಹೌದೋ ಅಲ್ಲೋ ಅನ್ನಕ್ಕೆ ಏನ್ ಗೊತ್ತ? ಇದು ಮೇನ್ ನಮ್ ಗಣಿತದೊಳಗೆ ಸೂತ್ರ ಹೆಂಗ್ ಬರ್ತಾವ, ಇಂಗ್ಲಿಷ್ ಒಳಗೆ ಟೆನ್ಸಸ್ ಇವು ಸೂತ್ರ ಅಂತ ಹೇಳಿದ್ರು, ಅಡ್ಡಿಲ್ಲ. ಈಗೇನ್ ನೋಡುನು ನಮ್ಮ ಕೊನೆಯ ಘಟ್ಟ ಟ್ರಾನ್ಸ್ಲೇಷನ್ ಒಂದು ಬಂದ್ಬಿಡುನು. ನಮ್ಮ ಕೊನೆಯ ಪಾರ್ಟು ಟ್ರಾನ್ಸ್ಲೇಷನ್. ಸೊ ನಿಮಗ ಒಂದು 4 ಸೆಂಟೆನ್ಸಸ್ ಅನ್ನ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ನನ್ ಕನ್ನಡ ಅಷ್ಟು ಚಂದ ಇಲ್ರಿ, ಕನ್ನಡ ನಾ ಬರೆಯಕತ್ತಿಲ್ಲ ಕೊಲ್ಲಾಕತ್ತೇನೆ ಅಂತ ಅನಿಸ್ತತಿ. ದಯವಿಟ್ಟು ಸಂಭಾಳಿಸ್ರಿ. ಒಂದ್ಸತಿ ಓದಿ ಹೇಳ್ಬಿಡ್ತಾನ ಅಂತ ತಿಳಿಲಿಲ್ಲ ಅಂತಂದ್ರ. ಒಂದನೇದ್ದು ನಾನು ನಾಳೆ ದೇವಸ್ಥಾನಕ್ಕೆ ಹೋಗುವೆನು. ಎರಡನೇದು ಅವಳು ರಾತ್ರಿ 8 ಗಂಟೆಗೆ ಬರೆಯುತ್ತಿರುತ್ತಾಳೆ. ಮೂರನೇದು ಅವರು ಮುಂದಿನ ವಾರ ನೋಟ್ಸ್ ಅಂದ್ರೆ ನಿಮ್ಮ ಹೋಮ್ವರ್ಕ್ ನೋಟ್ಸ್ ಏನು ವಾಟ್ ಎವರ್ ನೋಟ್ಸ್ ಅನ್ನ ಮುಗಿಸಿರುತ್ತಾರೆ. ನಾಲ್ಕನೇದು ಅವರು ಮುಂದಿನ ವರ್ಷದ ವೇಳೆಗೆ 5 ವರ್ಷ ಕೆಲಸ ಮಾಡಿದಾಗುತ್ತದೆ. ಅಂದ್ರೆ ಯಾವ್ದೋ ಕಂಪ್ನಿ ಒಳಗೆ ಒಂದು ಕೆಲಸ ಮಾಡತ್ತಾರ. ಈಗ ನಮ್ಮನ್ನ ಕೇಳಿದಾಗ ಎಷ್ಟು ವರ್ಷ ಆತ್ಪ ಕೆಲಸ ಕೊಂಟ, ಇನ್ನೊಂದ್ ತಿಂಗಳು ಹೋಗ್ಬಿಟ್ರೆ 3 ವರ್ಷ ಆತ್ ನೋಡ್ರಿ ಕಾಕಾರ ಅಂತ ನಾವ್ ಹೇಳ್ತಾವಲ್ಲ, ಹಂಗ ಅವ್ರು ಹೇಳತ್ತಾರ. ಸೊ ಇದನ್ನೊಂದು ಫೋಟೋ ಪಾಸ್ ಮಾಡ್ಕೊಂಡು ಏನ್ ಮಾಡ್ತೀರಿ, ಇವನು ಟ್ರಾನ್ಸ್ಲೇಷನ್ ಮಾಡ್ರಿ. ಅದಾದ್ಮೇಲೆ ಈಗ ನಾನು ಮಾಡ್ತೀನಿ, ಅದು ಕರೆಕ್ಟ್ ಆಯ್ತೋ ಇಲ್ಲೋ ಅಂತ ಒಂದ್ಸತಿ ನೀವು ಮಾಡಿದ ಮೇಲೆ ನೋಡ್ಕೋಬೇಕಿದ್ನ, ಮೊದಲ ನೋಡಕ್ ಹೋಗ್ಬೇಡ್ರಿ. ಸ್ಟಾರ್ಟ್ ಮಾಡೋಣ. ಒಂದೇದು ಏನು? ನಾನು ನಾಳೆ ದೇವಸ್ಥಾನಕ್ಕೆ ಹೋಗುವೆನು. ಅದು ಫಸ್ಟ್ ಯಾವ ಟೆನ್ಸ್ ಅಂತ ನಿಮ್ಗೆ ಗೊತ್ತಾಗಬೇಕು, ಅಂದ್ರೆ ನೀವು ಈಸಿಯಾಗಿ ಟ್ರಾನ್ಸ್ಲೇಷನ್ ಮಾಡ್ತೀರಿ. ಸೊ ಐ ವಿಲ್ ಗೋ ಟು ಟೆಂಪಲ್ ಟುಮಾರೋ. ಇದು ಹೆಲ್ಪಿಂಗ್ ವರ್ಬು. ನಾಳೆ ಇಲ್ಲೈತಿ ದೇವಸ್ಥಾನಕ್ಕೆ ಹೋಗುವೆನು. ಆಯ್ತಾ? ಇದ ಫಾರ್ಮ್ಯಾಟ್ನಾಗ ಇಲ್ಲಿ ಬರುದಿಲ್ಲ, ಯಾಕಂದ್ರೆ ಕನ್ನಡದ ಫಾರ್ಮೇಶನ್ ಬೇರೆ ಇರ್ತತಿ, ಇಂಗ್ಲಿಷ್ ಫಾರ್ಮೇಶನ್ ಬೇರೆ ಇರ್ತತಿ. ಸೊ ನೆಕ್ಸ್ಟ್ ಅವಳು ರಾತ್ರಿ 8 ಗಂಟೆಗೆ ಬರೆಯುತ್ತಿರುತ್ತಾಳೆ. ಈಗ ಬರ್ದಿಲ್ಲ, ಈಗ ಬರೆಯಕತ್ತಿನ ಮುಂದೆ ಬರೀತಾಳ. ಸೊ ಸೆಕೆಂಡ್ ಒನ್ ಏನು? ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಇದು ಸಿಂಪಲ್ ಫ್ಯೂಚರ್ ಟೆನ್ಸ್. ಶಿ ವಿಲ್ ಬಿ ರೈಟಿಂಗ್ at 8 PM. ನೆಕ್ಸ್ಟ್ ಅವರು ಮುಂದಿನ ವಾರ ನೋಟ್ಸ್ ಅನ್ನ ಮುಗಿಸಿರುತ್ತಾರೆ. ಸೊ ಅವರು ದೇ ವಿಲ್ ಹ್ಯಾವ್ ಕಂಪ್ಲೀಟೆಡ್ the notes by next week. ಇದರೊಳಗೈತಿ ಫ್ಯೂಚರ್ ಪರ್ಫೆಕ್ಟ್ ಒಳಗೈತಿ. ಸೊ ದೇ ವಿಲ್ ಹ್ಯಾವ್ ಕಂಪ್ಲೀಟೆಡ್ ದ ನೋಟ್ಸ್
ಬೈ ನೆಕ್ಸ್ಟ್ ವೀಕ್. ಇದೆಲ್ಲಿ ಬರ್ತತಿ? ಇಲ್ಲಿ ಬರ್ತತಿ. ನೆಕ್ಸ್ಟ್, ಅವರು ಮುಂದಿನ ವರ್ಷದ ಈ ವೇಳೆಗೆ 5 ವರ್ಷ ಕೆಲಸ ಮಾಡಿದಾಗ ಆಗುತ್ತದೆ. ಸೊ ಇದೇನೋ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಐತಿ. ಇದೆಲ್ಲಿರ್ತತಿ? He will have been working for 5 years by next year. ಅಂದ್ರ ಮುಂದಿನ ವರ್ಷ ಆತಪ್ಪ ಅಂತಂದ್ರ ಅವರು ಇಲ್ಲಿ ಕೆಲಸ ಮಾಡಾಕುಂತ 5 ವರ್ಷ ಆಕತಿ. ಹಂಗಂತಂದ ಅವ್ರು ಕೆಲಸ ಮಾಡೋದು ಬಿಟ್ಟಿಲ್ಲ, ಕೆಲಸ ಕಂಟಿನ್ಯೂ ಐತಿ. ಇನ್ನೂ ಮುಂದೊಂದು ಸ್ಪೆಸಿಫಿಕ್ ಟೈಮ್ ಮಟಾನು ಕಂಟಿನ್ಯೂ ಇರ್ತತಿ. ಸೊ ಇದಾಗಿತ್ತು ನಮ್ಮ ಟ್ರಾನ್ಸ್ಲೇಷನ್. ಒಂದು ಕೆಲಸಕ್ಕೆ ಕರೆಕ್ಟ್ ನೋಡ್ಕೊರಿ. ನಿಮ್ಗೇನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ಕ್ಲಾಸ್ ಅನ್ನು ನಾವು ಎಂಡ್ ಮಾಡ್ತಿದೀವಿ. ಸೊ ಇಲ್ಲಿಗೆ ಟೆನ್ಸಸ್ ಅಷ್ಟು ಕ್ಲಿಯರ್ ಆದವ್ರಿ, ಇನ್ಕ್ಲೂಡಿಂಗ್ ಟೆಸ್ಟ್, ಪ್ರೆಸೆಂಟ್ ಟೆನ್ಸ್ ಟೆಸ್ಟ್ ಮಾಡಿದ್ವಿ, ಪಾಸ್ಟ್ ಟೈಮ್ ಟೆಸ್ಟ್ ಮಾಡಿದ್ವಿ, ಇವತ್ತು ಫ್ಯೂಚರ್ ಟೆಸ್ಟ್ ಮುಗಿಸಿದ್ವಿ. ಇದ್ರ ಜೋಡಿ ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡ್ದಂಗ ಆಯ್ತು. ನೆಕ್ಸ್ಟ್ ನಾಳೆ ಕ್ಲಾಸ್ ಏನ್ ಮಾಡೋಣ ಅದನ್ನ ವಿಚಾರ ಮಾಡೋಣ ಅಂತ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್, ಶೇರು, ಸಬ್ಸ್ಕ್ರೈಬ್ ಅಂತ ಏನೇನೋ ಅಂತಾರ ಅದನ್ನ ಒಂಚೂರು ಮಾಡ್ರಿ. ಹಂಗ ಬಾಜುಕ್ ಒಂದು ಗಂಟೆ ಐತೆ ಅಂತ ಅದನ್ನೂ ಒಂದು ಹೊಡಿರಿ ಅಂತ ಹೇಳ್ತಾ, ಯಾರಿಗೆ ಇಂಗ್ಲಿಷ್ ಕಲಿಯಕ್ಕೆ ಇಷ್ಟ ಐತಿ ಅವ್ರಿಗೆ ನಮ್ಮ ಪಾಠಶಾಲಾ ಅಕಾಡೆಮಿಯನ್ನ ದಯವಿಟ್ಟು ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ನನ್ನ ಕ್ಲಾಸ್ ಅನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ. ದತ್ತ ಗುರು.